ಎಸ್, ಕೊನೆಗೂ ನಾವು ವೀನಸ್ ಸಿಟಿ ತಲುಪಿದ್ವಿ. ಅಜ್ಜಿ, ನಿಮ್ ಮನೆಗೆ ನಾವು 1 ವರ್ಷ ಆದ್ಮೇಲೆ ಬರ್ತಿದೀವಿ. ನಾನಂತೂ 2-3 ವರ್ಷದ ನಂತರ ಬರ್ತಿರೋದು. ಅದ್ರಲ್ಲೂ ಅಜ್ಜಿ ಮನೇಲಿರೋದು ತುಂಬಾ ಖುಷಿ. ಟ್ಯಾಕ್ಸಿ! ಅಜ್ಜಿ, ನೀವಿಬ್ರು ಟ್ಯಾಕ್ಸಿಲ್ ಹೋಗಿ, ನಾವು ಸೈಕಲ್ ಅಲ್ಲಿ ಆರಾಮಾಗಿ ಸುತ್ತಾಡ್ಕೊ ಬರ್ತೀವಿ. ಮತ್ತೆ ವೀನಸ್ ಚೌಕದಿಂದ ಜಿಲೇಬಿ ಕೂಡ ತರ್ತೀವಿ. ಸರಿ ಶಿವ, ಸೀದಾ ಮನೆಗ್ ಬರ್ಬೇಕು, ಎಲ್ಗೂ ಹೋಗ್ಬಾರ್ದು. ಸರಿ ಅಜ್ಜಿ. ಎಲ್ರೂ ಸ್ಟೇಷನ್ ಇಂದ ದೂರ ಹೋಗಿ. ಒಂದು ರೈಲ್ ಬರ್ತಿದೆ, ಹೈಲಿ ಫ್ಲೇಮಬಲ್. ಅದು ಡ್ರೈವರ್ ಇಲ್ದೆ ಬರ್ತಿದೆ. ನೀವು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. ಡ್ರೈವರ್ಗೆ ಪ್ರಜ್ಞೆ ತಪ್ಪಿದೆ. ಇನ್ನೊಬ್ಬ ಡ್ರೈವರ್ ಕೂಡ ಇಲ್ಲ ಟ್ರೈನ್ ನಲ್ಲಿ. ಹಾಗಾಗಿ ಆಕ್ಸಿಡೆಂಟ್ ಆಗ್ಬೋದು. ಬೇಗ ಇಲ್ಲಿಂದ ಎಲ್ರೂ ಹೊರಡಿ. ಓಡಿ ಬೇಗ ಬೇಗ. ಹಾ, ನೀವು ಟ್ರೈನ್ ನಿಲ್ಸೋದಕ್ಕೆ ಕಮಾಂಡೋಸ್ನ ಕೇಳಿದ್ರಿ, ಆದ್ರೆ ಟ್ರೈನ್ ಕಮಾಂಡೋಸ್ ನಮ್ಮ ಹತ್ರ ಇಲ್ಲ. ರನ್ನಿಂಗ್ ಟ್ರೈನ್ ನ ಹೆಲಿಕಾಪ್ಟರ್ ಮೂಲಕ ನಿಲ್ಲಿಸಬಹುದು. ಟ್ರೈನ್ ಕಮಾಂಡೋಸ್ಗಳು ಬರ್ಬೇಕಂದ್ರೆ ಕಡಿಮೆ ಅಂದ್ರೂ 4 ಗಂಟೆ ಬೇಕು. ಇವಾಗ ಏನಾಗುತ್ತೋ ಅಷ್ಟರಲ್ಲಿ ಟ್ರೈನ್ ವೇದಾ ಸಿಟಿ ತಲುಪಿಬಿಡುತ್ತೆ. ವೇದಾ ಸಿಟಿ ಅದರ ಕೊನೆ ಸ್ಟೇಷನ್ ಬೇರೆ. ಅದು ಲಾಸ್ಟ್ ಪ್ಲಾಟ್ಫಾರ್ಮ್ ಹೋಗಿ ನಿಲ್ಲುತ್ತೆ. ಅದರಿಂದ ಮುಂದಕ್ಕೆ ರೈಲ್ವೆ ಲೈನ್ ಇಲ್ಲ. ಅಷ್ಟರಲ್ಲಿ ಅದನ್ನ ನಿಲ್ಸಿಲ್ಲ ಅಂದ್ರೆ ಈ ರೈಲ್ವೆ ಸ್ಟೇಷನ್ ಕತೆ ಅಷ್ಟೇ. ಆಮೇಲೆ ಅಲ್ಲಿರೋ ಆಯಿಲ್ ಟ್ಯಾಂಕರ್ ಒಡೆದು ಪೂರ್ತಿ ಸಿಟಿ ಹರಡ್ಬಿಡುತ್ತೆ. ಪೂರ್ತಿ ಸಿಟಿ ಸುಟ್ಟು ಭಸ್ಮ ಆಗೋಗುತ್ತೆ. ಏನಾದ್ರೂ ಮಾಡಿ ಇನ್ಸ್ಪೆಕ್ಟರ್, ನಿಮ್ ಕೈಲಾಗುತ್ತೆ. ಆ ಟ್ರೈನ್ ಬಂತು, ಬನ್ನಿ ನೋಡೋಣ. ಹಾ, ರೇವಾ, ವೇದಾ ಸಿಟಿನ ಕಾಪಾಡ್ಲೇಬೇಕು. ಹೇಗಾದ್ರೂ ಮಾಡಿ ಆ ಇಂಜಿನ್ ಒಳಗಡೆ ಹೋಗಿ ಆ ಡ್ರೈವರ್ನ ಎಬ್ಬಿಸ್ಬೇಕು. ಸರಿ ಶಿವ. ನಡೀರಿ ನನ್ ಜೊತೆ. ಆದಿ, ಯುಡಿ, ನೀವಿಬ್ರು ಎಷ್ಟು ಸಾಧ್ಯನೋ ಅಷ್ಟು ಫಾಸ್ಟ್ ಆಗಿ ಮುಂದೆ ಹೋಗಿ. ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟ್ ಆಗಿ. ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಶಿವ? ನೋಡ್ತಾ ಇರು, ಟ್ರೈನ್ ವರ್ಗೂ ತಲುಪೋದಿಕ್ಕೆ ಬೇರೆ ದಾರಿನೇ ಇಲ್ಲ. ಟೈಮ್ ಕಮ್ಮಿ ಇದೆ. ಬ್ರೇಕ್ ರಿಲೀಸ್ ಮಾಡು, ಬ್ರೇಕ್ ರಿಲೀಸ್ ಮಾಡು, ಇಲ್ಲ ಅಂದ್ರೆ ನಂಬರ್ ಕಟ್ ಆಗುತ್ತೆ. ಆದಿ, ಯುಡಿ, ನಾವು ಶಿವನ ಒಬ್ಬನೇ ಬಿಡಕ್ಕಾಗಲ್ಲ. ನೀವಿಬ್ರು ಸಹ ಟ್ರೈನ್ ಒಳಗ್ ಹೋಗ್ಬೇಕು. ಹೋಗೋದೇನೋ ಸರಿ, ಆದ್ರೆ ಹೇಗ್ ಹೋಗೋದು? ನೀವಿಬ್ರು ಕಾಲ್ ದಾರಿಲಿ ಶಾರ್ಟ್ ಕಟ್ ತಗೊಂಡು ಕೆಳಗ್ ಹೋದ್ರೆ ಸೀದಾ ಆ ಜಾಗಕ್ಕೆ ಹೋಗಿ ಸೇರ್ತೀರಾ. ಇವಾಗ ಹೋಗಿ. ಹೇಗ್ ಬೈತಾಳ್ ನೋಡು, ನಮ್ ಸ್ಕೂಲ್ ಟೀಚರ್ ತರ. ಈ ಹುಡುಗ ಯಾರು? ಅವ್ನು ಏನ್ ಮಾಡ್ಬೇಕಂತ ಇದ್ದಾನೆ? ಕಂಟ್ರೋಲ್ ತಪ್ಪಿ ಹೋಗ್ತಾ ಇದೆ. ಅದ್ರ ಹಿಂದೆ ಒಬ್ಬ ಹುಡುಗ ಹೋಗ್ತಾ ಇದ್ದಾನೆ. ಅವನು ಟ್ರೈನ್ ನ ಬಿಡೋ ಹಾಗೆ ಕಾಣ್ತಾ ಇಲ್ಲ. ನೀವೇ ನೋಡಿ. ಹಾಗಾದ್ರೆ ಆ ಹುಡುಗ ಯಾರು? ಯಾರು ಈ ಹುಡುಗ? ಇವನು ಶಿವ, ವೇದಾ ಸಿಟಿಯ ಶಿವ, ಸೈಕಲ್ ನಲ್ಲಿ. ಹೌದು, ಇವನು ತನ್ನ ಪ್ರಾಣನೇ ಪಣಕ್ಕಿಟ್ಟು ಟ್ರೈನ್ ಒಳಗೆ ಹೋಗಿ ಸಿಟಿನ ಕಾಪಾಡೋದಕ್ಕೆ ಹೋರಾಡ್ತಿದ್ದಾನೆ. ಅವನು ನನ್ನ ಫ್ರೆಂಡ್ ಶಿವ ಅಂತ. ಅವನು ಟ್ರೈನ್ ಎಂಜಿನ್ ಹೋಗಿ ಡ್ರೈವರ್ನ ಎಬ್ಬಿಸ್ಬೇಕು ಅನ್ಕೊಂಡಿದ್ದಾನೆ.
ಏನಿದು ಶಿವ ಟ್ರೈನ್ ಮೇಲೆ ಲ್ಯಾಂಡ್ ಆಗಿಲ್ಲ ಇಲ್ಲ ಇದು ಅಸಾಧ್ಯವಾದ ಕೆಲಸ ಅವನು ಟ್ರೈನ್ ಹಿಂದೆ ಇದ್ದಾನೆ ಕಷ್ಟದಿಂದ ಹೋಗ್ತಾ ಇದ್ದಾನೆ ಹಲೋ ಹಲೋ ಅಂಕಲ್, ಎದ್ದೇಳಿ ಎದ್ದೇಳಿ, ನೀವು ಟ್ರೈನ್ ನಿಲ್ಸ್ಬೇಕಿದೆ, ಎದ್ದೇಳಿ. ಶಿವ, ನೀನ್ ಹುಷಾರಾಗಿದ್ಯಾ ಅಲ್ವಾ? ಡ್ರೈವರ್ಗೆ ಪ್ರಜ್ಞೆ ಬಂತ ಇಲ್ವಾ? ನೀನ್ ಎಲ್ಲ ನೋಡ್ತಿದ್ಯಾ ಅಲ್ವಾ? ಹಾ, ನಾನು ಇದನ್ನೆಲ್ಲ ಟಿವಿ ಮೇಲೆ ಲೈವ್ ಟೆಲಿಕಾಸ್ಟ್ ನೋಡ್ತಿದ್ದೀನಿ. ಓ ಎಸ್, ವೇದಾಸ್ ನ್ಯೂಸ್ ಚಾನೆಲ್ ನ ಹೆಲಿಕಾಪ್ಟರ್ ಇಲ್ಲೇ ಹಾರ್ತಿದೆ. ರೇವಾ, ಡ್ರೈವರ್ ಎಷ್ಟೇ ಎಬ್ಬರ್ಸಿದ್ರು ಎದ್ದೇಳ್ತಿಲ್ಲ. ಈಗ ನಾನು ಏನ್ ಮಾಡ್ಲಿ? ಶಿವ, ನಾನ್ ಸ್ಟೇಷನ್ ಮಾಸ್ಟರ್ ಮಾತಾಡ್ತಾ ಇದ್ದೀನಿ. ನೀನ್ ನಿಜವಾಗ್ಲೂ ಧೈರ್ಯವಾದ ಹುಡುಗ. ನಾವೆಲ್ಲ ನಿನ್ ಜೊತೆ ಇದೀವಿ. ವೇದಾಸ್ ಸಿಟಿನ ನೀನ್ ಮಾತ್ರ ಕಾಪಾಡೋದಕ್ ಸಾಧ್ಯ. ಇಂಜಿನ್ ನಲ್ಲಿ ಬ್ರೇಕ್ ಹ್ಯಾಂಡಲ್ ಇದೆ, ಅದನ್ನ ಎಳೆದು ಬ್ರೇಕ್ ಹಾಕು. ಸರ್, ಬ್ರೇಕ್ ಹ್ಯಾಂಡಲ್ ಜಾಮ್ ಆಗಿದೆ, ಬ್ರೇಕ್ ಹಿಡಿತಾ ಇಲ್ಲ. ಓ ನೋ, ಇವಾಗ ಏನ್ ಮಾಡೋದು? ಓಕೆ ಉದಿ, ಇಲ್ಲಿಂದ ನಾವು ಕೆಳಗೆ ಹೋಗ್ಬೇಕು. ಇಲ್ಲಿಂದ ಕೆಳಗೆ ಹೋದ್ರೆ ವಾಪಸ್ ಮೇಲಕ್ಕೆ ಬರಕ್ಕೆ ಆಗಲ್ಲ. ಅಮ್ಮ ನೆನಪಾಗ್ತಾ ಇದಾರೆ. ಕಾಪಾಡು ಅದೇ. ಊದಿ ಕೆಳಗೆ ಹೋಗಕ್ಕಾಗುತ್ತೆ ಅಂದ್ರೆ ನಾನು ಹೋಗ್ಬಹುದು. ಬಿ ಪಾಸಿಟಿವ್, ನಾನ್ ಹೆದ್ರಲ್ಲ, ನಾನ್ ಹೆದ್ರಲ್ಲ. ನಾವು ಬಂದ್ವಿ. ನೋಡ್ದ, ಯಾವ್ದು ಅಸಾಧ್ಯ ಅಲ್ಲ, ನಾವು ಸಾಧಿಸಿದ್ವಿ. ಎಸ್ ಎಸ್, ವಿ ಡಿಡ್ ಇಟ್. ಟ್ರೈನ್ ಬರ್ತಾ ಇದೆ. ನಾವು ಶಿವಾಗ್ ಸಹಾಯ ಮಾಡಕ್ಕೆ ಟ್ರೈನ್ ಒಳಗೆ ಹೋಗ್ಬೇಕು. ಸರ್, ಲಡ್ಡು ಸಿಂಗ್ ಸರ್, ನಾನ್ ಶಿವ ಮಾತಾಡ್ತಿದ್ದೀನಿ. ಹೈಲಿ ಇನ್ಫ್ಲೇಮಬಲ್ ಆಯಿಲ್ ಟ್ಯಾಂಕರ್ಗಳಿರೋ ಒಂದು ಟ್ರೈನ್ ನಿಲ್ತಾ ಇಲ್ಲ. ಆ ಟ್ರೈನ್ ಡ್ರೈವರ್ ಪ್ರಜ್ಞೆ ತಪ್ಪಿದ್ದಾರೆ. ಇದು ವೇದಾ ಸಿಟಿಗೆ ಬಂದ್ರೆ ಪೂರ್ತಿ ಸಿಟಿನೇ ಭಸ್ಮ ಆಗುತ್ತೆ. ನೀವಿದನ್ನ ನಿಲ್ಲಿಸ್ಬೇಕು ಸರ್. ನನ್ನ ಏರಿಯಾದಲ್ಲಿ ಡ್ರೈವರ್ ಇಲ್ಲದೆ ಟ್ರೈನಾ? ಸಾಧ್ಯನೇ ಇಲ್ಲ. ನನ್ನ ಹೆಸರು ಲಡ್ಡು ಸಿಂಗ್ ಅಂತಾನೆ ಫೇಮಸ್ ಆಗಿದೆ. ನಾನು ವೇದಾಸ್ ಸಿಟಿಯಿಂದ 50 ಕಿಲೋಮೀಟರ್ ದೂರದಲ್ಲಿ ಸೋಲನ್ ಸ್ಟೇಷನ್ ನಲ್ಲಿ ಟ್ರೈನ್ ನಿಲ್ಸೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡೆ ಕೂತಿದ್ದೀನಿ. ಸರ್ ನೀವು ಕೂತ್ಕೊಂಡಿಲ್ಲ, ನಿಂತಿದ್ದೀರಿ. ಏನೀಗ? ಟ್ರೈನ್ ಬರ್ಲಿ, ಇಲ್ಲಿಂದ 1 ಇಂಚು ನಾನು ಹೋಗೋದಕ್ ಬಿಡೋದಿಲ್ಲ. ಹಾಗೇನಾದ್ರೂ ಆದ್ರೆ ನನ್ನ ಹೆಸರೇ ಬದಲಾಯಿಸ್ಕೋತೀನಿ. ಥ್ಯಾಂಕ್ ಯು ಸರ್. ಟ್ರೈನ್ ಯಾವುದೇ ಕಾರಣಕ್ಕೂ ವೇದಾ ಸಿಟಿನ ತಲುಪಬಾರ್ದು. ಡೋಂಟ್ ವರಿ ಶಿವ. ಸರಿ, ನೀನೀಗ ಎಲ್ಲಿಂದ ಮಾತಾಡ್ತಿದ್ಯಾ? ನಾನು ಅದೇ ಟ್ರೈನ್ ನ ಮೇಲ್ಗಡೆ ಇದ್ದೀನಿ ಸರ್. ಡ್ರೈವರ್ನ ಎಬ್ಬರ್ಸೋಕ್ ಬಂದಿದ್ದೆ, ಆದ್ರೆ ಆ ಡ್ರೈವರ್ ಎದ್ದೇಳ್ತಾನೆ ಇಲ್ಲ. ಏನು, ನೀನ್ ಟ್ರೈನ್ ಮೇಲಿದ್ಯಾ? ನೀನು ರನ್ನಿಂಗ್ ಟ್ರೈನ್ ಮೇಲೆ ಓಡ್ಕೊಂಡ್ ಬಂದ್ಯಾ? ನೀನ್ ಬಕ್ರ ಮಾಡ್ತಾ ಇಲ್ಲ ತಾನೆ ನನ್ನ? ಸರ್ ದೊಡ್ಡವರು ಹೇಳ್ತಾರೆ, ಕಣ್ಣ ಮೇಲ್ ಹಾಕೊಂಡು ಓಡಾಡೋದೆ ವಾಸಿ ಅಂತ. ಬೇಗ ಓಡ್ಬೇಕು ಸರ್. ನಾವ್ಯಾಕೆ ಓಡ್ಬೇಕು? ಟ್ರೈನ್ ಬರ್ತಿದೆಯಲ್ಲ ಸರ್, ಅದಕ್ಕೆ.
ಅಯ್ಯಯ್ಯಯ್ಯಯ್ಯೋ ಹ? ಇದೇನಿದು ಹ? ನಾನ್ ಗೆದ್ದ ಅಯ್ಯೋ ಇನ್ನೆರಡು ಬ್ಯಾಗ್ ಬರ್ತಾ ಇದೆ ಕಾಪಾಡಿ ಕಾಪಾಡಿ ಥ್ಯಾಂಕ್ ಯು ಟ್ರೈನ್ ನಿಲ್ಲಿಲ್ಲ ಈಗ ಟ್ರೈನ್ ನ ಶಿವ ಮಾತ್ರ ನಿಲ್ಸೋದಕ್ ಸಾಧ್ಯ. ಅವನೇ ಏನಾದ್ರೂ ಉಪಾಯ ಮಾಡ್ಬೇಕು. ಅಯ್ಯೋ ಇಲ್ಲ, ಇನ್ನು ಶಿವ ಮಾತ್ರ ಟ್ರೈನ್ ನಿಲ್ಸೋದಕ್ ಸಾಧ್ಯ. ಅವನಿಗೆ ಫೋನ್ ಮಾಡು. ಸರಿ. ಹಲೋ ಶಿವ. ಹಾ ರೇವಾ, ಹೇಳು. ಶಿವ, ಈಗ ಟ್ರೈನ್ ನಿಲ್ಸೋದಕ್ಕೆ ಒಂದೇ ದಾರಿ ಇರೋದು. ಅಲ್ಲಿ ಒಂದು ಮ್ಯಾನ್ಯುಯಲ್ ಬ್ರೇಕ್ ಇದೆ, ಅದನ್ನ ಬೇಗ ಹೋಗಿ ಹಾಕು. ಆದ್ರೆ ಇದೆಲ್ಲ ನನಗೆ ಗೊತ್ತಾಗ್ತಲ್ಲ, ನೀನ್ ಹೇಗ್ ಮಾಡಕ್ ಸಾಧ್ಯ ಅಂತ. ಸರ್, ನಾನು ಇಲ್ಲಿವರೆಗೂ ಬಂದಿದ್ದೀನಿ. ನಾನು ಇದಕ್ಕೆ ಪೂರ್ತಿ ಪ್ರಯತ್ನ ಪಡ್ತೀನಿ. ನಾನು ಮ್ಯಾನ್ಯುಯಲ್ ಬ್ರೇಕ್ಸ್ ನ ಹಾಕೋದಕ್ಕೆ ಶುರು ಮಾಡ್ತೀನಿ. ಮ್ಯಾನ್ಯುಯಲ್ ಬ್ರೇಕ್ ನ ಲಾಸ್ಟ್ ಇಂದ ಹಾಕೋದಕ್ಕೆ ಶುರು ಮಾಡು. ಅಕಸ್ಮಾತ್ ಇಂಜಿನ್ ಕಡೆಯಿಂದ ಬ್ರೇಕ್ ಹಾಕಿದ್ರೆ ಟ್ರೈನ್ ಪಲ್ಟಿ ಆಗುತ್ತೆ. ಆಲ್ ದಿ ಬೆಸ್ಟ್ ಶಿವ, ಟೇಕ್ ಕೇರ್. ಮೇಲಿರೋ ದೇವರು ನಿನಗೆ ಸಹಾಯ ಮಾಡ್ಲಿ. ಅಲ್ಲಿ ನೋಡು, ಟ್ರೈನ್ ಬರ್ತಿದೆ. ಜಂಪ್ ಮಾಡಕ್ ರೆಡಿನಾ? ಭಯ ಬಿಟ್ಟು ಎಗ್ರು, ಏನಾಗಲ್ಲ. ಟ್ರೈನ್ ಬಂತು, ಆದಿ, ಯುಡಿ, ಶಿವ. ಶಿವ, ಯಾಕೆ ಹೇಳ್ತಾ ಇದ್ದೀರಾ? ನಾವು ನಿಂಗೆ ಸಹಾಯ ಮಾಡೋದಕ್ಕೆ ಬಂದ್ವಿ. ಆದ್ರೆ ನಮಗೆ ತುಂಬಾ ಭಯ ಆಗ್ತಿದೆ. ನೀವು ಒಳ್ಳೆ ಟೈಮ್ಗೆ ಬಂದಿದ್ದೀರಾ. ಬನ್ನಿ ನನ್ ಜೊತೆ. ಇದೇನಿದು? ಶಿವನ ಫ್ರೆಂಡ್ಸ್ ಕೂಡ ಅವನ ಸಹಾಯಕ್ಕೆ ಬಂದ್ಬಿಟ್ರು. ಹಾಗೆ ನಮ್ಮ ವಿಶ್ವಾಸನೂ ಕೂಡ ಗಟ್ಟಿ ಆಗ್ತಾ ಇದೆ. ನೋಡಿ, ಅವನು ಮ್ಯಾನ್ಯುವಲ್ ಬ್ರೇಕ್ ಹಾಕೋದಕ್ಕೆ ಹೋಗ್ತಾ ಇದ್ದಾನೆ. ಹಾಗಾದ್ರೆ ಅವನು ಟ್ರೈನ್ ನ ನಿಲ್ಲಿಸ್ತಾನ? ವೇದಾ ಸಿಟಿ ಇನ್ನು 50 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಈ ಟ್ರೈನ್ ಯಾವಾಗ ಬೇಕಾದ್ರೂ ಅಲ್ಲಿಗೆ ರೀಚ್ ಆಗಬಹುದು. ಅಲ್ಲಿ ನೋಡಿ, ಅದೇ ಮ್ಯಾನ್ಯುಯಲ್ ಬ್ರೇಕ್. ಕಮ್ ಆನ್, ಇದೇ ರೀತಿ ಎಲ್ಲ ಟ್ಯಾಂಕರ್ಗೂ ಬ್ರೇಕ್ ಹಾಕ್ಬೇಕು. ಹಿಂದಿನ ಟ್ಯಾಂಕರ್ ನ ಮ್ಯಾನ್ಯುವಲ್ ಬ್ರೇಕ್ ಹಾಕಿ ಆಯ್ತು. ಶಿವ ಎಲ್ರೂ ಮುಂದಿನ ಟ್ಯಾಂಕರ್ಗೆ ಬ್ರೇಕ್ ಹಾಕೋದಕ್ಕೆ ಹೋಗ್ತಾ ಇದ್ದಾರೆ. ಎಸ್, 5 ಟ್ಯಾಂಕರ್ಗಳ ಬ್ರೇಕ್ ಹಾಕಾಯ್ತು. ಇನ್ನು 4 ಬಾಕಿ ಇವೆ. ಶಿವ!
ಮಾಡ್ತಿದ್ಯಾ? ಟ್ರೈನ್ ಟನಲ್ ನಲ್ಲಿದೆ, ಇನ್ನೇನ್ ನಿಲ್ಲುತ್ತೆ. ಅಯ್ಯೋ ದೇವ್ರೆ ಕಾಪಾಡು. ಅಳ್ತಾ ನಿಲ್ಲೋಕೆ ಈಗ ಟೈಮ್ ಇಲ್ಲ, ಬೇಗ ಬನ್ನಿ. ಟ್ರೈನ್ ನ ವೇದಾ ಸಿಟಿಗಿಂತ ಮುಂಚೆನೆ ನಿಲ್ಸೋದು ತುಂಬಾ ಕಷ್ಟ ಇದೆ. ಶಿವ ಏನೇನ್ ಮಾಡ್ಬೇಕೋ ಅದೆಲ್ಲ ಮಾಡ್ತಿದ್ದಾನೆ, ಆದ್ರೆ ನಂಗ್ ನಂಬಿಕೆ ಇದೆ ಟ್ರೈನ್ ನಿಲ್ಲುತ್ತೆ. ಸರ್, ಟ್ಯಾಂಕರ್ನ ಎಂಜಿನ್ ಇಂದ ಬೇರೆ ಮಾಡಕ್ಕಾಗಲ್ವಾ? ಅದಾಗತ್ತೆ, ಆದ್ರೆ ಶಿವ ಚಿಕ್ಕವನು, ಅವನ ಕೈಲಿ ಆಗಲ್ಲ. ಟ್ರೈನ್ ಟ್ಯಾಂಕರ್ ನ ಪುಲ್ ಮಾಡ್ತಿರುತ್ತೆ, ಅದ್ರ ಮಧ್ಯೆ ಇರೋ ಕೊಕ್ಕೆನ ರನ್ನಿಂಗ್ ಟೈಮಲ್ಲಿ ತೆಗೆಯೋದು ಕಷ್ಟ ಆಗುತ್ತೆ. ಈ ಕೆಲ್ಸನ ಎಂತ ದೊಡ್ಡೋರಿದ್ರು ಆ ಸಂದರ್ಭದಲ್ಲಿ ಮಾಡೋದು ಕಷ್ಟ. ಶಿವ ಇನ್ನು ಚಿಕ್ಕವನು. ವೇದಾ ಸಿಟಿ ಹತ್ರ ಹೋಗ್ತಾ ಇದ್ದೀವಿ, ಬೇಗ ಬನ್ನಿ. ರೇವಾ, ಎಲ್ಲಾ ಮ್ಯಾನ್ಯುವಲ್ ಬ್ರೇಕ್ ಹಾಕಾಯ್ತು, ಆದ್ರೂ ಟ್ರೈನ್ ನಿಲ್ತಾ ಇಲ್ಲ. ಏನ್ ಮಾಡ್ಬೇಕಂತ ಸ್ಟೇಷನ್ ಮಾಸ್ಟರ್ ಹತ್ರ ಕೇಳು. ಎಂಜಿನ್ಗೆ ಎಲ್ಲಾ ಟ್ಯಾಂಕರ್ಗಳು ಅಟ್ಯಾಚ್ ಆಗಿವೆ. ಆ ಕೊಕ್ಕೆ ತೆಗೆದ್ರೆ ಎಲ್ಲಾ ಟ್ಯಾಂಕರ್ಗಳು ಬೇರೆ ಆಗುತ್ತೆ. ಆದ್ರೆ ಇದು ನಿನ್ನಿಂದ ಆಗುತ್ತಾ? ಥ್ಯಾಂಕ್ಸ್, ನಾನು ಪ್ರಯತ್ನಿಸ್ತೀನಿ. ಓ ಇಲ್ಲ, ಇದಂತೂ ಜಾಮ್ ಆಗಿದೆ. ಅಯ್ಯೋ, ಇವಾಗ ಏನ್ ಮಾಡೋದು? ಟ್ರೈನ್ ನ ನಿಲ್ಸಕ್ ಆಗಲ್ಲ. ಟ್ರೈನ್ ವೇದಾ ಸಿಟಿನ ಸುಟ್ಟಾಕುತ್ತೆ, ಅದ್ರ ಜೊತೆಗೆ ನಮ್ಮನ್ನು. ಟ್ರೈನ್ ನಿಲ್ಲಿಲ್ಲ, ವೇದಾ ಸಿಟಿಗೆ ಎಂಟ್ರಿ ಆಗ್ತಾ ಇದೆ. ಶಿವ ಮತ್ತು ಅವನ ಫ್ರೆಂಡ್ಸ್ ತುಂಬಾ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಒಂದ್ ವೇಳೆ ಟ್ರೈನ್ ನಿಲ್ಲಿಲ್ಲ ಅಂದ್ರೆ ಶಿವ ಸೋಲ್ತಾ ಇಲ್ಲ. ಟ್ರೈನ್ ನಿಲ್ಸೋದಕ್ಕೆ ಇನ್ನು ಏನೇನೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾನೆ. ಕಮೋನ್, ಬಿಚ್ಚೋಗು. ಶಿವ ಶಿವ ಎಲ್ಲ ಆಯಿಲ್ ಟ್ಯಾಂಕರ್ಗಳನ್ನು ಎಂಜಿನ್ ಇಂದ ಬೇರೆ ಮಾಡ್ಬಿಟ್ಟ. ಶಿವ ವೇದಾ ಸಿಟಿಯನ್ನ ಕಾಪಾಡ್ಬಿಟ್ಟ. ಶಿವ, ಬೇಗ ಜಂಪ್ ಮಾಡಿ ಇಲ್ಲಿಗೆ ಬಾ. ಇಲ್ಲ, ನಾನು ಇಂಜಿನ್ ಡ್ರೈವರ್ನ ಬಿಟ್ಟು ಬರೋಕ್ಕಾಗಲ್ಲ. ನಾನು ಇಂಜಿನ್ ನ ನಿಲ್ಲಿಸಲೇಬೇಕು. ಹಲೋ ಶಿವ. ಹಾ ರೇವಾ, ಹೇಳು. ತಗೊಳ್ಳಿ. ಮ್ಯಾನ್ಯುವಲ್ ಬ್ರೇಕ್ ಹಾಕೋದಕ್ಕೆ ಶುರು ಮಾಡು. ಇವಾಗ ಏನಾಗುತ್ತೋ? ಇನ್ನೇನಾಗುತ್ತೆ? Yes! ಶಿವ, ಹೌ ಕುಡ್ ಯು ಡೂ ಇಟ್? ನೀನ್ ಇದನ್ನೆಲ್ಲ ಹೇಗ್ ಮಾಡ್ದೆ? ಯು ಆರ್ ಗ್ರೇಟ್. ನಾನ್ ಇದನ್ನೆಲ್ಲ ಒಬ್ನೇ ಮಾಡಿಲ್ಲ. ನನ್ನ ಗೆಳೆಯರಾದ ಆದಿತ್ಯ ಮತ್ತು ಉದಯ್ ಕೂಡ ನನ್ಗೆ ತುಂಬಾ ಸಾಹಸದಿಂದ ಸಹಾಯ ಮಾಡಿದ್ದಾರೆ.
ಹಲೋ, ಶಿವ, ನಂಗ್ ನಿನ್ ಮೇಲೆ ತುಂಬಾ ಹೆಮ್ಮೆ ಇದೆ. ನೀನ್ ತುಂಬಾ ಒಳ್ಳೆ ಕೆಲಸ ಮಾಡಿದೆ ರೇವಾ. ಆದಿ ಮತ್ತು ಉದಯ್ನ ಕಳ್ಸಿದಕ್ಕೆ ತುಂಬಾ ಥ್ಯಾಂಕ್ಸ್.